तो अब तो देश भर में 120 PIL फाइल पेंडिंग पड़ी हुई है। कांग्रेस के सांसद इमरान प्रतापगढ़ी ने किया है, मोहम्मद जावेद ने किया है, ओवैसी साहब ने किया है, अरशद मदनी जी ने किया है, अमानुल्लाह खान ने किया है। ऐसे 1 दर्जन से ज्यादा PIL फाइल हुई हैं। ನಿನ್ನೆಯಷ್ಟೇ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ವಕ್ಫ್ ಬಿಲ್ಗೆ ಸಹಿ ಹಾಕಿದ್ದು, ದೇಶಾದ್ಯಂತ ಈ ಕಾನೂನು ನಿನ್ನೆಯಿಂದಲೇ ಜಾರಿಯಾಗಿದೆ. ಕಾಂಗ್ರೆಸ್ನ ಸಂಸದರು ಸೇರಿದಂತೆ 120 ಜನ ಸುಪ್ರೀಂ ಕೋರ್ಟ್ನಲ್ಲಿ PIL ಸಲ್ಲಿಸಿದ್ದಾರೆ. ಇನ್ನು ವಕ್ಫ್ ಬಿಲ್ ಅನ್ನು ರದ್ದು ಮಾಡಲಿದ್ಯಾ ಸುಪ್ರೀಂ ಕೋರ್ಟ್? ಮೋದಿ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದಾದ್ರೂ ಏನು? ಎಲ್ಲಾ ವಿವರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ನೀವು ವಕ್ಫ್ ಬಿಲ್ ಪರ ನಿಲ್ಲೋದಾದ್ರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಐ ಸಪೋರ್ಟ್ ಮೋದಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಂಗ್ರೆಸ್ನ ಸಂಸದರಾದ ಇಮ್ರಾನ್ ಗಡಿ, ಮೊಹಮ್ಮದ್ ಜಾವೀದ್, ಕಪಿಲ್ ಸಿಬಲ್, ಅಮನ್ ಉಲ್ಲಾ ಖಾನ್ ಮತ್ತು ಅಸಾವುದ್ದೀನ್ ಓವೈಸಿ ಸೇರಿದಂತೆ 120 ಜನರು ಸುಪ್ರೀಂ ಕೋರ್ಟ್ನಲ್ಲಿ PIL ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರವನ್ನು ತುಂಬಾ ಇಂಪಾರ್ಟೆಂಟ್ ಎಂದು ಪರಿಗಣಿಸಬೇಕೆಂದು ಹಾಗೂ ಈ ಕಾನೂನನ್ನು ಕೂಡಲೇ ರದ್ದು ಮಾಡಿ, ಇದು ಸಂವಿಧಾನದ ವಿರುದ್ಧದ ಕಾನೂನು ಎಂದು ಕೋರ್ಟ್ನಲ್ಲಿ ಕೇಳಿಕೊಂಡಿದ್ದಾರೆ. ಇನ್ನು ಇವರ ಪರ ವಾದಿಸಲು ಕಾಂಗ್ರೆಸ್ನ ಸಂಸದರಾದ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಕೇಸನ್ನು ಒಪ್ಪಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಸಂಸದರು ಸೇರಿದಂತೆ ವಿಪಕ್ಷಗಳ ವಾದವೇನೆಂದರೆ, ಈ ಕಾನೂನಿನಲ್ಲಿ ವಕ್ಫ್ ಬೋರ್ಡ್ ಸದಸ್ಯರು ಮುಸ್ಲಿಮರೇತರರು ಅಂದರೆ ಬೇರೆ ಧರ್ಮದವರು ಕೂಡ ಇರಬಹುದು. ಇದು ನಮ್ಮ ಸ್ವಾತಂತ್ರ್ಯಕ್ಕೂ ಧಕ್ಕೆ ತಂದಿದೆ. ಅಷ್ಟೇ ಅಲ್ಲದೆ ಮೋದಿ ಸರ್ಕಾರದ ಕಾರ್ಯ ವ್ಯಾಪ್ತಿ ಬಗ್ಗೆ ಕೂಡ ಪ್ರಶ್ನಿಸಿದ್ದಾರೆ. ವಕ್ಫ್ ಆಸ್ತಿ ವಿಚಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಕಬ್ರಿಸ್ತಾನ್ ಅಂದರೆ ಸ್ಮಶಾನಗಳ ವಿಚಾರ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲಿದೆ. ಹೀಗಿರುವಾಗ ಕೇಂದ್ರ ಸರ್ಕಾರ ಈ ವಿಚಾರದ ಮೇಲೆ ಕಾನೂನು ಮಾಡಲು ಹೇಗೆ ಸಾಧ್ಯ? ಅಷ್ಟೇ ಅಲ್ಲದೆ ವಕ್ಫ್ ಭೂಮಿ ಹೌದೋ ಅಲ್ಲವೋ ಎಂದು ನಿರ್ಧರಿಸುವ ತೀರ್ಮಾನವನ್ನು ಜಿಲ್ಲಾಧಿಕಾರಿ ಅಂದರೆ IAS ಆಫೀಸರ್ಗೆ ಕೊಟ್ಟಿದ್ದಾರೆ. ಅವರು ಹೇಗೆ ನಮ್ಮ ಜಾಗವನ್ನು ತೀರ್ಮಾನ ತೆಗೆದುಕೊಳ್ತಾರೆ? ಇದು ಯಾವ ಸೀಮೆ ಕಾನೂನು ಎಂದು PILನಲ್ಲಿ ಪ್ರಶ್ನಿಸಿದ್ದಾರೆ. ಇನ್ನು ಮೋದಿ ಸರ್ಕಾರವು ಬಂದಾಗಿನಿಂದಲೂ ಸಹ ಮುಸ್ಲಿಮರ ಮೇಲೆ ವಿನಾಕಾರಣ ಹೊಸ ಕಾನೂನುಗಳನ್ನೇರುತ್ತಿದೆ. ಮೊದಲು ಟ್ರಿಪಲ್ ತಲಾಕ್, ಆನಂತರ ಬಾಬ್ರಿ ಮಸ್ಜಿದ್, ಈಗ ವಕ್ಫ್ ಕಾಯ್ದೆ, ಎಲ್ಲವೂ ಕೂಡ ನಮ್ಮ ಮುಸ್ಲಿಮರ ವಿರುದ್ಧವೇ ಬೇಕಂತಲೇ ಮಾಡುತ್ತಿದ್ದಾರೆ ಎಂದು ಕೋರ್ಟ್ನಲ್ಲಿ ರಾಶಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಇನ್ನು ಈ ವಿಚಾರಗಳನ್ನು ಅಂತೂ ಮಾತನಾಡಿದ ಗೃಹ ಸಚಿವರು ಎಲ್ಲದಕ್ಕೂ ಖಡಕ್ಕಾಗಿಯೇ ಉತ್ತರಿಸಿದ್ದಾರೆ. ಮುಂಚೆ ವಕ್ಫ್ ಯಾವುದೇ ಆಸ್ತಿಯನ್ನು ವಕ್ಫ್ ಆಸ್ತಿ ಎಂದು ಘೋಷಣೆ ಮಾಡಿದ್ರೆ ಅದು ಪ್ರಶ್ನಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ಅವರು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಬಹುದು, ಅದರಲ್ಲಿ ತಪ್ಪೇನಿದೆ? ಇನ್ನು ಮೋದಿ ಸರ್ಕಾರದ ಗಟ್ಟಿ ನಿಲುವೇನೆಂದರೆ, ನಾವು ಯಾವುದೇ ವಕ್ಫ್ ಆಸ್ತಿಯನ್ನು ತೆಗೆದುಕೊಳ್ಳೋದಿಲ್ಲ ಅಥವಾ ವಶ ಪಡೆದುಕೊಳ್ಳೋದಿಲ್ಲ. ಕೇವಲ ವಕ್ಫ್ ಬಳಿ ಇರುವ ದಾಖಲೆಗಳಿಲ್ಲದ ಅಕ್ರಮವಾಗಿ ಪಡೆದಿರುವ ಆಸ್ತಿಗಳನ್ನು ಮಾತ್ರ ಹಿಂಪಡೆಯುತ್ತೇವೆ. ಇನ್ನು ಈ ಜಾಗಗಳನ್ನು ಬಡ ಮುಸ್ಲಿಮರ ಉದ್ಧಾರಕ್ಕಾಗಿ ಬಳಸಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. वक्फ बोर्ड जैसी चीज ये लाए ना, हिंदुओं के लिए भी लेकर आए, इस तरह की चीज क्यों नहीं लेकर आ रहे हैं? तो हिंदुओं के लिए तो इस तरह की कोई चीज ये करेंगे नहीं. ये इसलिए ही है क्योंकि इनका एक और एजेंडा है, ताकि जो मुसलमानों को इस देश में ये एक नकली शत्रु के रूप में पेश कर रहे हैं, ये बता रहे हैं हमारे देश की आवाम को. ಇನ್ನು ದೆಹಲಿಯಲ್ಲಿ ಓರ್ವ ಮಹಿಳೆ ಮೋದಿಯನ್ನು ಪ್ರಶ್ನಿಸಿರುವ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಮುಸ್ಲಿಮರ ವಕ್ಫ್ ಬೋರ್ಡ್ ಅನ್ನು ಯಾಕೆ ಮುಟ್ಟುತ್ತೀರಿ? ಹಿಂದೂ ಬೋರ್ಡ್ಗೂ ಈ ರೀತಿ ಕಾನೂನು ತನ್ನಿ ಎಂದು ಪ್ರಶ್ನಿಸಿದ್ದಾಳೆ. ಆದರೆ ಈ ಮಹಿಳೆಗೆ ತಿಳಿಯದ ವಿಷಯವೇನೆಂದ್ರೆ, ಹಿಂದೂ ರಾಷ್ಟ್ರವಾಗಿರುವ ಭಾರತದಲ್ಲಿ ಹಿಂದೂಗಳಿಗೆ ಯಾವುದೇ ಈ ರೀತಿಯ ಬೋರ್ಡ್ ಇಲ್ಲ. ಕೇವಲ ಹಿಂದೂಗಳಲ್ಲ, ಸಿಖ್, ಬುದ್ಧಿಸ್ಟ್, ಜೈನ, ಪಾರ್ಸಿ ಯಾವ ಧರ್ಮಗಳಿಗೂ ಕೂಡ ವಕ್ಫ್ ಬೋರ್ಡ್ನ ರೀತಿ ಯಾವುದೇ ಬೋರ್ಡ್ ಇಲ್ಲ. ಮುಸ್ಲಿಮರಿಗೆ ಮಾತ್ರ ಈ ವಿಶೇಷ ಬೋರ್ಡ್ ಯಾಕೆ ಎಂದು ಒಬ್ಬ ಹಿಂದೂ ಕೂಡ ಪ್ರಶ್ನೆ ಮಾಡುತ್ತಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಬಂದಿದ್ದು 120 ಜನ PIL ಸಲ್ಲಿಸಿದವರಿಗೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಉತ್ತರಿಸಿದೆ. ಎಲ್ಲಾ ವಿಚಾರಗಳಂತೆ ಈ ವಿಚಾರವನ್ನು ಪೀಠವು ಸಮನಾಗಿ ನಡೆಸಿಕೊಳ್ಳಲಿದೆ ಮತ್ತು ಯಾವುದೇ ವಿಶೇಷ ಪೀಠವನ್ನ ಮಾಡುವ ಅವಶ್ಯಕತೆ ಇಲ್ಲವೆಂದು ಸುಪ್ರೀಂ ಕೋರ್ಟ್ ಹೇಳಿದೆ.
ಅಷ್ಟೇ ಅಲ್ಲದೆ ಕಾನೂನು ಬಾಹಿರವಿದ್ದರೆ ಮಾತ್ರ ಆ ಕಾನೂನನ್ನು ರದ್ದು ಮಾಡುವ ಅವಕಾಶ ಸುಪ್ರೀಂ ಕೋರ್ಟ್ಗೆ ಇರುತ್ತದೆ. ಆದರೆ ಈ ವಿಚಾರದಲ್ಲಿ ಮೋದಿ ಸರ್ಕಾರವು ಯಾವ ಕಾನೂನನ್ನು ಉಲ್ಲಂಘನೆ ಮಾಡಿಲ್ಲ. ಆದುದರಿಂದ ಕೋರ್ಟ್ನಲ್ಲೂ ಕೂಡ ಸರ್ಕಾರದ ಪರವೇ ನ್ಯಾಯ ಸಿಗಲಿದೆ ಎಂದು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಶ್ವಿನಿ ಉಪಾಧ್ಯಾಯರು ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ತೀರ್ಪು ಬರಬಹುದೆಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.